ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸೋಮವಾರದ ವ್ಲಾಗು. ಮಧ್ಯಾಹ್ನ 3 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತೇಳಿ ಕಿಚನಿಗೆ ಬಂದೆ. ಬೆಳಿಗ್ಗೆ ಹಸಿಕಾಳು ಹಾಗೆ ಕುಂಬಳಕಾಯಿನ ಹಾಕಿ ಬಸ್ಸಾರು ಮಾಡಿದೆ, ಅದೇ ಇತ್ತು. ಯಾಕೋ ತಿನ್ನೋದಕ್ಕೆ ಇಷ್ಟ ಆಗಲಿಲ್ಲ ಅಂತ ಹೇಳಿ ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂತ ಹೇಳಿ ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಒಂದು ಬೌಲ್ನ ತೊಗೊಂಡು ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಅಥವಾ ಕರ್ಚೀಪ್ನ ಹಾಕ್ಕೊಂಡು ರಾಗಿ ಹಿಟ್ಟನ್ನ ಬಿಡ್ಕೋಬೇಕು. ಬಟ್ಟೆ ತೆಳುವಾಗಿರಬೇಕು, ಇಲ್ಲಾಂದರೆ ಹಿಟ್ಟು ಬೀಳೋದಿಲ್ಲ. ಈ ಥರ ಯಾಕೆ ಬಿಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ, ರಾಗಿ ಹಿಟ್ಟು ಸ್ವಲ್ಪ ತರಿಯಾಗಿರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ತುಂಬಾ ನೈಸಾಗಿ ಬರುತ್ತೆ. ಹಾಗಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. 1-2 ಸ್ಪೂನಷ್ಟು ಹಿಟ್ಟಾದರೆ ಸಾಕು. ಈ ಥರ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ಮಾಲ್ಟ್ ಪೌಡ್ರೇ ಬೇಕು ಅಥವಾ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅನ್ನೋದೆಲ್ಲ ಏನು ಬೇಕಾಗಿಲ್ಲ. ಮನೇಲಿ ರಾಗಿ ಹಿಟ್ಟು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅದನ್ನೇ ಈ ಥರ ಮಾಡಿಕೊಂಡು ರಾಗಿ ಗಂಜಿನ ಕುಡಿಯೋದ್ರಿಂದ ಎಷ್ಟು ಆರೋಗ್ಯದ ಉಪಯೋಗ ಇರುತ್ತೆ. ಈ ರಾಗಿ ಗಂಜಿನ ಬಡವರ ಅಮೃತ ಅಂತಲೇ ಹೇಳ್ತಾರೆ. ನನ್ನ ಮಕ್ಕಳಿಗೂ ಸಹ ಈ ಥರ ರಾಗಿ ಗಂಜಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ಗಂಜಿಗಿಂತ ನಾವು ಮಕ್ಕಳಿಗೆ ಸರಿ ಮಾಡ್ತೀವಲ್ಲ, ಹಾಲು ಹಾಕಿ ಉಪ್ಪು ಹಾಕಿ ಹಿಟ್ಟು ಹಾಕಿ ಆ ಥರ ಮಾಡಿಕೊಟ್ರು ಸಹ ಈಗಲೂ ತಿಂತಾರೆ. ಆದರೆ ಇಲ್ಲಿ ನಾನೊಬ್ಳಿಗೋಸ್ಕರ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತೇಳಿದರೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಫ್ರೂಟ್ಸ್ ಇದ್ದೋ ಅದರಲ್ಲಿ ಜ್ಯೂಸ್ ಮಾಡಿಕೊಟ್ಟಿದ್ದೆ, ಅವ್ರು ಅದನ್ನು ಕುಡಿದ್ರು. ನನಗೆ ಸ್ವಲ್ಪ ಕೆಮ್ಮಾಗಿದ್ದರಿಂದ ಗಂಟಲು ನೋವಿತ್ತು. ಹಾಗಾಗಿ ಈ ಥರ ರಾಗಿ ಗಂಜಿನ ಮಾಡಿ ಬಿಸಿ ಬಿಸಿಯಾಗಿ ಕುಡಿದ್ರೆ ಗಂಟ್ಲಿಗೆ ನಚ್ಚಗಂತ ಅನಿಸುತ್ತೆ ಅಂತ ಹೇಳಿ ಈ ಥರ ಮಾಡ್ಕೋತಾ ಇದ್ದೀನಿ. ಸ್ಪೂನಲ್ಲಿ ಬಿಡ್ಕೊಂಡೆ, ಯಾಕೋ ಸ್ಪೂನಲ್ಲಿ ನಮಗೆ ಅಡ್ಜಸ್ಟ್ ಆಗಲಿಲ್ಲ. ಹಾಗಾಗಿ ಈ ಥರ ಕೈಲೇ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ತರಿಯಾಗಿರೋ ಹಿಟ್ಟನ್ನ ನಾನು ಹಸುಗಳಿಗೆ ಹಾಕ್ಬಿಡ್ತೀನಿ. ಈ ಹಿಟ್ಟನ್ನ ಗಂಜಿ ಮಾಡೋದಕ್ಕೆ ಬಳಸ್ಕೊತೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಈ ಹಿಟ್ಟನ್ನ ಹಾಕಿ ಸ್ವಲ್ಪ ಹುರ್ಕೋಬೇಕು. ಆ ಹುರಿತಾ ಇದ್ದಾಗ ಆ ಸ್ಮೆಲ್ ಬರುತ್ತಲ್ಲ, ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹುರ್ಕೊಂಡು ಅದರೊಳಗಡೆನೇ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ 2 ಎಸಳಿನಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ. ಈ ಬೆಳ್ಳುಳ್ಳಿನ ಜಜ್ಜಿ ಹಾಕೋದ್ರಿಂದ ರಾಗಿ ಗಂಜಿ ಎಷ್ಟು ಟೇಸ್ಟಾಗಿರುತ್ತೆ ಗೊತ್ತಾ. ಬೇಕಾದರೆ ಜೊತೆಗೆ ಮೆಣಸಿನ ಪುಡಿನೂ ಸಹ ಹಾಕೋಬೋದು, ಇಲ್ಲಾಂದರೆ ತರಕಾರಿನೆಲ್ಲ ಹಾಕಿ ಸೂಪ್ ಥರನೂ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹುಷಾರಿಲ್ಲದೆ ಇರೋ ಟೈಮಲ್ಲಿ ಮಕ್ಳಿಗೂ ಸಹ ಇದೇ ರೀತಿ ಮಾಡಿಕೊಡಿ. ಹಾಲು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದರೆ ನಾವೀಗ ಕುಡಿತಾ ಇರ್ತಕ್ಕಂಥ ಹಾಲೇನು ಪ್ಯೂರ್ ಅಲ್ವಲ್ಲ. ಹಾಗಾಗಿ ಈ ಥರ ಗಂಜಿನ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಅದು ಅಲ್ಲದೆ ಹಾಲು ಕುಡಿದ್ರೇ ಮಾತ್ರ ಕ್ಯಾಲ್ಶಿಯಂ ಸಿಗೋದು ಅನ್ನೋದು ತಪ್ಪು ತಿಳುವಳಿಕೆ. ಈ ಗಂಜಿನೂ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಾಗಿನಲ್ಲಿ ಕ್ಯಾಲ್ಶಿಯಮ್ಮು, ವಿಟಮಿನ್ಸು ಎಲ್ಲನೂ ಯಥೇಚ್ಛವಾಗಿ ಇದೆ. ನಮ್ಮ ಮನೆಯಲ್ಲೇ ಸ್ವತಃ ಹಸು ಇದ್ರೂ ಹಾಲು ಕರೆದ್ರೂ ಸಹ ಮಕ್ಕಳಿಗೆ ನಾನು ಜಾಸ್ತಿ ಹಾಲು ಕೊಡೋದಿಲ್ಲ. ಅವ್ರು ಯಾವಾಗಾದರೂ ಕುಡಿಬೇಕು ಅಂತ ಅನಿಸಿದ್ರೆ ಮಾತ್ರ ಕೊಡ್ತೀನಿ. ನನ್ನ ಮಗ UKG, ನನ್ನ ಮಗಳು 3ನೇ ಕ್ಲಾಸು. ಅವರು ಮುದ್ದೆನೇ ತಿನ್ನೋದು. ರಾತ್ರಿ ಹೊತ್ತು ಅವರು ಮುದ್ದೆ ತಿಂತಾರೆ. ಮುದ್ದೆ ತಿಂದರೆ ಅನ್ನ ತಿನ್ನೋದಿಲ್ಲ. ಈಗ ಗಂಜಿ ರೆಡಿಯಾಗಿದೆ. ಒಂದು ಗ್ಲಾಸ್ಗೆ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಕುಡಿತೀನಿ. ಈ ಬೆಳ್ಳುಳ್ಳಿ ಹಾಕೋದ್ರಿಂದನೇ ಒಂಥರ ಟೇಸ್ಟು ಸೂಪರಾಗಿರುತ್ತೆ. ಗಂಜಿನ ಕುಡಿದು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಟೈಮ್ 4:15 ಆಯಿತು. ಮತ್ತು ಹಾಲು ಕರೆಯೋಣ ಅಂತ ಹೇಳಿ ದನಿನ ಮನೆಗೆ ಹೋದೆ. ನನ್ನ ಸಬ್ಸ್ಕ್ರೈಬರ್ಸು ಡೈಲಿ ಕೌ ಮಿಲ್ಕಿಂಗ್ ವಿಡಿಯೋ ಮಾಡಿ ಅಕ್ಕ ಪ್ಲೀಸ್ ಅಂತ ಕೇಳಿದರು. ಆದರೆ ನಾನು ಆಗ್ತಾ ಇರಲಿಲ್ಲ. ಇನ್ಮೇಲೆ ನನ್ನ ವ್ಲಾಗಲ್ಲಿ ಕೌ ಮಿಲ್ಕಿಂಗ್ ವಿಡಿಯೋನೂ ಸಹ ಇರುತ್ತೆ.
ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.